ನೋಡ್ತಿರ್ಬೋದು ಇದು ಗೋಪ್ರೋ ಹೀರೋ 7 ಗದ್ದಲ್ದಾಗ ತಲೆ ಹೆಂಗೆ ಎಲ್ಲರೂ ಮನೆ ಹಿಂದೆ ಮೌಂಟೇನ್ ವ್ಯೂ. ನಮಸ್ಕಾರ ನಮ್ಮೆಲ್ಲ ಜವಾರಿ ಮಂದಿಗೆ. ಸೊ ಇವತ್ತಿನ ವ್ಲಾಗ್ ಲೇಟಾಗಿ ಚಾಲು ಮಾಡತ್ತೀನಿ ರೀ ನಾನು. ಯಾಕಪ್ಪ ಅಂದ್ರೆ ಮುಂಜಾನೆ ಸ್ವಲ್ಪ ಕೆಲಸ ಇದ್ದು, ಹಿಂಗಾಗಿ ಕೆಲಸದಾಗ ಬ್ಯುಸಿ ಇದ್ದೆ. ಸೊ ಹೀಗಾಗಿ ಲೇಟಾಗಿ ಚಾಲು ಮಾಡತ್ತೀನಿ. ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಆಗೋದೈತಿ. ಯಾಕಂದ್ರೆ ಇವತ್ತು ಒಂದು ಡ್ರೀಮ್ ಕಂಪ್ಲೀಟ್ ಆಗೋದೈತಿ ನಂದು. ಏನಪ್ಪ ಅಂದ್ರೆ ಇವತ್ತು ನಾನು ಗೋಪ್ರೋ ಪರ್ಚೇಸ್ ಮಾಡತ್ತೀನಿ. ಹಾಲೆ ಪರ್ಚೇಸ್ ಆಗಿದೆ, ಬುಕ್ ಮಾಡಿದೈತಿ. ಸೊ ಬರೀ ಡೆಲಿವರಿ ಅಷ್ಟೇ ಇವತ್ತು ತೊಗೋಬೇಕು. ಬಿಜಾಪುರದ ನಮ್ಮ ಬೈಕ್ ರೈಡರ್ಸ್ ಕ್ಲಬ್ದ ಒಬ್ಬರು ಅಣ್ಣಾರು ಇರ್ತಾರೆ, ಅವ್ರು ಭಾಳ ಕ್ಲೋಸ್ ಅದಾರ ಸ್ವಲ್ಪ. ಸೊ ಅವ್ರು ಇವತ್ತು ಅದನ್ನು ಅವೈಲೇಬಲ್ ಮಾಡಿಕೊಟ್ರೆ, ನಾನು ಸ್ಪೆಸಿಫಿಕ್ಕಾಗಿ ಗೋಪ್ರೋ ಹೀರೋ 7 ಯಾಕೆ ತೊಳತ್ತೀನಿ ಅಂದ್ರೆ, ಸೊ ಅದ್ರಾಗಿರುವಂಥ ಕ್ವಾಲಿಟಿ ಮತ್ತು ಕ್ಯಾಮ್ರಾ ಲೆನ್ಸ್ ಏನೈತಲ್ಲ, ಗೋಪ್ರೋ ಹೀರೋ 9 ಮ್ಯಾಚ್ ಆಗಂಗಿಲ್ಲ. ಸೊ ಆ ನಮ್ಗೆ ಮಸ್ತ್ ಕ್ವಾಲಿಟಿ ಐತ್ರಿ. ಈ ಮಾರ್ಕೆಟ್ದು ಅವೈಲೇಬಲ್ ಇಲ್ಲ. ಸೊ ಅವ್ರು ನನಗೆ ಅವೈಲೇಬಲ್ ಮಾಡಿಕೊಟ್ಟಾರ. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಅದ್ರದ್ದು ಡೆಲಿವರಿ ವಿಡಿಯೋ ಇವತ್ತು ಈವ್ನಿಂಗ್ ಮಾಡ್ತೀನಂತ. ಸೊ ಆನ್ ದಿ ವೇ ಅವ್ರು ನನಗೆ ಕೊಟ್ಟು ಹೊಂಟ್ರೆ, ಬೆಂಗ್ಳೂರು ಕೊಂಟ್ರೆ ಆನ್ ದಿ ವೇ ನನಗೆ ಅವ್ರು ಕೊಟ್ಟು ಹೋಗ್ತೀನಿ ಅಂತಂದ್ರೆ ಆಲ್ಮಟ್ಟಿಗೆ ಬಂದ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ನೋಡ್ಕೊಂಬರ್ರಿ. ಅದ್ರದ್ದು ಟ್ರಯಲ್ ಏನು ವಿಡಿಯೋಸ್ ಇರ್ತಾವಲ್ಲ, ಕ್ಲಿಪ್ಗಳು, ಅವೆಲ್ಲ ನಾಡ್ದು ವ್ಲಾಗ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ನಾ ಅದೀನಿ ನಮ್ದು ಇದು ಏನಂತಾರಂದ್ರೆ ಹಾಲ್ನಾಗ ಅದೀನಿ ರೀ, ಅಂದರೆ ಮ್ಯಾರೇಜ್ ಹಾಲ್ ಫಂಕ್ಷನ್ ಹಾಲ್ದಾಗ. ಸೊ ಇದ್ರೊಂದು ವಿಡಿಯೋ ತೋರಿಸ್ತೀನಿ ಅಂತಾರೆ. ಇದು ಡೈನಿಂಗ್ ಏರಿಯಾ ರೀ ನಮ್ದು, ಬ್ಯಾನಿಕ್ವೆಟ್ ಹಾಲ್ ಅಂದ್ರೆ ಮ್ಯಾರೇಜ್ ಹಾಲ್. ಅದು ಒಂದು ಕಿಚನ್, ಇದು ಡೈನಿಂಗ್. ಸೊ ಇದು ಫೇಸಿಂಗ್ ಈ ಕಡೆ ರೀ. ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗತ್ತೈತಿನ. ಸೊ ಅದು ಕಂಪ್ಲೀಟ್ ಆಗ್ತಾರೆ ಮತ್ತೆ ಭಾರಿ ಆಗುತ್ತೆ. ಇದು ಪೂರ ಏನೈತಲ್ಲ ಓಪನಿಂಗದ್ದು ವಿಡಿಯೋ ಅಲ್ಲಿ ಇನ್ನೂ ಕೆಲಸ ಐತೆ ಸ್ವಲ್ಪ. ಅದ್ರದ್ದೆಲ್ಲ ಕಂಪ್ಲೀಷನ್ ಆದಮೇಲೆ ಅದ್ರದ್ದೊಂದು ಪೂರ ಬ್ರೀಫಾಗಿ ವಿಡಿಯೋ ಮಾಡಿಬಿಡ್ತೀನಿ. ಸೊ ಇದು ಬಂದು ಮೇನ್ ಹಾಲ್ ರೀ. ಅದು ಎಂಟ್ರೆನ್ಸ್. ಅಲ್ಲಿ ಏನೈತಲ್ಲ ಅದು ಮೇನ್ ಸ್ಟೇಜ್. ಸಿಕ್ಕಾಪಟ್ಟೆ ದೊಡ್ಡದೈತೆ ರೀ. ನಮ್ಮ ತಾಲೂಕದಾಗ ಫಸ್ಟ್ ಇಷ್ಟು ದೊಡ್ಡದು ಸ್ಟೇಜ್ ಇರೋದಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ಸೊ ಇದು ಇನ್ನೂ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮಸ್ತ್ ವಿಡಿಯೋ ಮಾಡ್ತೀನಂತ. ಬಿಸಿಲಂತೂ ಭಯಂಕರ ಐತಿ. ಸೊ ಹೀಗಾಗಿ ಗಾಗಲ್ ಹಾಕೊಂಡೀನಿ. ಅಲ್ಲಿ ಹೊರಗೆ ಭಯಂಕರ ಐತೆ, ಅದ್ರ ಒಳಗೇನಿಲ್ಲ ಅಷ್ಟೆ. ಈಗ ಗಿಡಕ್ಕೆ ನೀರು ಬಿಡ್ಬೇಕು ರೀ. ನಾವೇನು ಗಿಡ ಹಚ್ಚಿದೇವಲ್ಲ, ಸ್ವಿಮ್ಮಿಂಗ್ ಪೂಲ್ ಸುತ್ತ ಎಲ್ಲ ಸರೌಂಡಿಂಗ್ ಏನು ಗಿಡ ಹಚ್ಚಿ ಒಂದಿಷ್ಟು ಅವಕ್ಕೆಲ್ಲ ನೀರು ಬಿಡಬೇಕು. ಹೋಗಿ ನೀರು ಬಿಡುವಂತ. ಎಲ್ಲರೂ ಮನೆ ಹಿಂದೆ ಮೌಂಟೇನ್ ವ್ಯೂ ಅಂದ್ರೆ ರಿವರ್ ವ್ಯೂ, ಯಾವುದೋ ಮನೆ ಮುಂದೆ ಅಲ್ಲಿ ಮನೆ ಹಿಂದೆ ಅಲ್ಲಿ ಯಾವ್ದಾರ ಒಂದು ವ್ಯೂ ಪಾಯಿಂಟ್ ಇರ್ತಾವೆ ರೀ. ಸೊ ನಮ್ಮ ಮನೆ ಹಿಂದೆ ವ್ಯೂ ಪಾಯಿಂಟ್ ಏನಂದ್ರೆ ರೈಲ್ವೆ ಬರುತ್ತೆ ರೀ. ಇಲ್ಲಿ ಮೇಲೆ ಈ ಗುಡ್ಡ ಏನು ಕಾಣುತ್ತಲ್ಲ, ಅದ್ರ ಮೇಲೆ ರೈಲ್ವೆ ಬರುತ್ತೆ. ಸೊ ಅದೋ ಒಂದು ವ್ಯೂ ನಮ್ಗೆ ನೋಡೋಕೆ ಒಂದು ಟೈಪ್ ಮಸ್ತ್ ಅನಿಸ್ತೈತಿ. ಏರ್ ಟ್ರೈನಿಂಗ್ ಹೋಗೋತ್ನಾಗ ಒಮ್ಮೆ ಬಂದ ವಿಡಿಯೋ ಈಗ ಮೋಸ್ಟ್ಲಿ ಬರ್ಬೋದು, ಸೌಂಡ್ ಬರತೈತಿ. ವಿಡಿಯೋ ಮಾಡ್ತೀನಿ ಅಂತ ನೋಡಮ್ಮ. ನಾನು ಮೊದಲು ಗಿಡಕ್ಕೆ ನೀರು ಹಾಕ್ತೀನಿ. ಹಾಕಿ ಹಂಗಾದ್ರೆ ಒಂದು ಕ್ಲಿಪ್ ನೋಡ್ಕೊಂಬರಿ. ಇನ್ನೊಂದು ಟ್ರೈನ್ ಬಂದಬಿಡುತ್ತೆ. ನಾನು ನಿಮಗೆ ಹೇಳಿದೆ 2 ಟ್ರೈನ್ ಬರ್ತಾವಂತೆ. ಇನ್ನೊಂದು ಟ್ರೈನ್ ಬಂದಬಿಡ್ತಾವ್ರಿ. ನಿಮಗೆ ಇನ್ನೊಂದು ಸ್ಪೆಷಲ್ ಒಂದು ತೋರಿಸ್ತೀನಿ. ನೀವು ಯಾವುದೋ ಗಿಡ ಹಚ್ಚಿರಿ ಅಂದ್ರೆ, ಬಾಳೆ ಗಿಡ ಯಾವುದೋ ಒಂದು ನೀವು ಪ್ಲ್ಯಾಂಟೇಷನ್ ಹಚ್ಚಿ ಫ್ರೂಟರ ಯಾವ್ದಾರ, ಅದರ ಸ್ಪೆಷಾಲಿಟಿ ನೀವು ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ ಅಂತ. ಸೊ ಬಾಳೆ ಗಿಡದಾಗ ಹೆಂಗೆ ಒಂದೇ ಬಾಳೆ ಗಿಡದ್ಲಿಂತ 10-12 ಬಾಳೆ ಗಿಡ ಹಾಕಂದ್ರೆ ತೋರಿಸ್ತೀನಿ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಇದೊಂದು ದೊಡ್ಡದು ಬಾಳೆ ಗಿಡ ಐತಿ. ಸೊ ಇಂಥವು ಭಾಳಷ್ಟು ಅದಾವು. ಇದ್ರಾಗ ನಮ್ಮ ಮರಿ ಬಿಟ್ಕೊತ ಹೋಗ್ತಾರೆ ಬಾಳೆ ಗಿಡ. ಇದು ದಪ್ಪ ಐತ್ರಿ. ಇದ್ರ ನೆಕ್ಸ್ಟ್ ಮರಿ ಇದು. ಆಮೇಲೆ ನೆಕ್ಸ್ಟ್ ಈಗ ಇಲ್ಲೊಂದು ಸಾಣದಿದ್ದು ನೋಡ್ರಿ. ಆಮೇಲೆ ನೆಕ್ಸ್ಟ್ ಆ ಕಡೆ ಒಂದು ಐತಿ. ಟೋಟಲ್ ಇದ್ರಾಗ 4 ಮರಿ ಅದಾವ್ರಿ. ಇದ್ರ ಟೈಪನೇ ಹೇಳ್ಕೊತ ಹೋಗ್ತಾವು. ಎಲ್ಲ ಗೊಬ್ಬರ ನೀರಾಕಿ ಚಂದ ಬೆಳೆಸಿರಿ. ಸೊ ಅದ್ರಾಗ 2 ಅದಾವು, ಅದ್ರಾಗ 2 ಅದಾವು, ಅದ್ರಾಗ 3 ಅದಾವೆ ರೀ. ಸೊ ಈ ಥರ ಹೇಳ್ತಾವೆ ಬಾಳೆ ಗಿಡದಾಗ. ಸೊ ನ್ಯಾಚುರಲ್ ನೇಚರ್ ದೇವ್ರು ಹೆಂಗೆ ಸೃಷ್ಟಿ ಮಾಡಿರ್ಬೇಕಂದ್ರೆ ನಿಮ್ಗೆ ಆಶ್ಚರ್ಯ ಪಡುವಂಥದ್ದು ಇರ್ತಾವೆ. ಇವೆಲ್ಲ ತಿಳ್ಕೊಬೇಕಾದ್ರೆ ನೀವು ಹಳ್ಳಿ ಇದ್ರಾಗನ ಹೋಗ್ಬೇಕು. ಇವು ನಮ್ಮ ಸಿಟಿಯಾಗ ಗೊತ್ತಾಗಂಗಿಲ್ಲ. ಯಾರು ತೋಟಗಾರಿಕೆ ಮಾಡ್ತಾರಲ್ಲ ಅವ್ರಿಗೆ ಇದ್ರಾಗ ನಾಲೆಜ್ ಭಾಳ ಇರ್ತೈತಿ. ಸೊ ನನಗೂ ಬೇಸಿಕ್ ನಾಲೆಜ್ ಐತಿ, ಅಷ್ಟೇನು ಇದ್ರಾಗಿಲ್ಲ. ನಾನು ಬೇರೆಯವ್ರ ಕಡೆ ತಿಳ್ಕೊಂಡು ಇಲ್ಲಿ ಮಟ್ಟ ಬೆಳೆದೀವಿ. ಸೊ ಇದ್ರಾಗ ನೋಡ್ತಿರ್ಬೋದು ರೀ, 1, 2 ಅದಾವೆ. ಈಗ ನೆಕ್ಸ್ಟ್ ಸಾಯಂಕಾಲ ಗೋಪ್ರೋ ಹೀರೋ ತೊಗೊಳೊಂದು ಒಂದು ವಿಡಿಯೋ ಮಾಡ್ತೀನಿ. ಸೊ ಅದ್ರದ್ದು ನೋಡ್ಕೊಂಬರ್ರಿ. ಈಗ ಅದು ಟೈಮ್ 3 ಆಗ್ಯದ. 4ಕ್ಕೆ ಬಿಡ್ತಾರೆ ಬಿಜಾಪುರ. ಇಲ್ಲಿ ಬರ್ಬೇಕಂದ್ರೆ ಒಂದು 5 ಆಗ್ಬೋದು. ಸೊ ನನಗೂ ತಡ್ಕೊಳಕ್ಕಾಗ್ತಿಲ್ಲ ಅವಾಗ ಬರ್ತಂತೇಳಿ. ಸೊ ಒಮ್ಮೆ ಡೈರೆಕ್ಟ್ ನಿಮಗೆ ಟೈಮ್ 5 ಗಂಟೆ ಸ್ಕಿಪ್ ಮಾಡ್ತೀನಂತ. ಸೊ ನಮ್ಮ ರೈಡರ್ ಬ್ರದರ್ ಬರತ್ತಾರೆ, ವಾದಿ ಅಣ್ಣಾರ. ಗೋಪ್ರೋ ತೊಗೊಂಡು ಹೀರೋ 7 ಹೇಳಿದೆ ಅಣ್ಣಾರ್ಗೆ. ಸೊ ಅದನ್ನು ಮೊದಲು ತೊಗೊಳಂತ. ನನಗಿಂತ ಮುಂಚೆನೇ ಜಲ್ದಿ ಬರ್ತೀನಿ ಅಂದ್ರೆ ಅವರು. ಸೊ ನಾ ಮನೆಗೆ ಹೋಗಿ ಚಾಯ್ ಕುಡಿದು ಬರ್ತೀನಿ. ಹೊಳ್ಳಿ ಬಂದು ನೋಡುವಂತ.
ಅವ್ರು ತಂದ ಮೇಲೆ ಆಮೇಲೆ ನಿಮ್ಗೆ ಅದ್ರದ್ದು ಡೆಲಿವರಿ ತೊಗೊಂಡು ನಾಳೆ ನಿಮ್ಗೆ ಅದ್ರದ್ದು ರಿವ್ಯೂ ಕೊಡ್ತೀನಿ ಅಂತ ವಿಡಿಯೋ. ಸೊ ಹೋಗಂತ ಬರ್ತೀವಿ. ನಮ್ಮ ರೈಡರ್ ಬ್ರದರ್ ಕ್ಯಾಮ್ರಾ ತಂದು ಕೊಟ್ಟು ಹೋಗ್ಯಾರಿ ಗೋಪ್ರೋ ಹೀರೋ 7. ಸೊ ಎಲ್ಲ ಡೆಲಿವರಿ ತೊಗೊಂಡಿನಿ. ಇಲ್ಲಿ ನೋಡ್ತಿರ್ಬೋದು ಇದು ಗೋಪ್ರೋ ಹೀರೋ 7. ಬ್ಯಾಟ್ರಿ ಅಲ್ಲಿ ಚಾರ್ಜಿಂಗ್ ಇಟ್ಟೀನಿ, ಚಾರ್ಜ್ ಆಗಮಟ್ಟ ಅಂತೇಳಿ ಆಮೇಲೆ ಅನ್ಬಾಕ್ಸ್ ಮಾಡೋವಂತ. ಸೊ ನಾಳೆ ವಿಡಿಯೋದಾಗ ಅನ್ಬಾಕ್ಸ್ ವಿಡಿಯೋ ಸಿಗುತ್ತೆ ನಿಮಗೆ.